ಏನು ಗೊತ್ತಾ ಇದ್ರ ಕಾನ್ಸೆಪ್ಟು? ಏಯ್ ನಿಂತ್ಕೋ ಫಸ್ಟು. ಇದರಲ್ಲಿ ಏನೇನೇನಿದೆ? ಮಣ್ಣು ಗೊಬ್ಬರ ಮಿಕ್ಸ್ ಮಾಡಿದ್ದೀರಾ? ಸಾರು ಇದರಲ್ಲಿ ಏನು ಮಾಡಿದ್ದೀವಿ ಅಂದರೆ ನಾವು ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಇರುತ್ತಲ್ಲ, ಇತ್ತಲ್ಲಿ ಅದು ತಂದು ಮಿಕ್ಸ್ ಮಾಡಿ ಇದನ್ನ ಉಂಟೆ ಮಾಡಿಸೋದು. ನಿಮ್ಮ ಕೈಯಲ್ಲಿ ನೀವೇ ಮಿಕ್ಸ್ ಮಾಡಿ ಉಂಟೆ ಮಾಡಿದ್ದೀರಲ್ಲ, ಇದನ್ನ ಏನು ಮಾಡ್ತೀವಿ ನಾವು ಅಂದರೆ ಇದರಲ್ಲಿ ಒಂದು ಬೀಜ ಇಡ್ತೀವಿ. ಏನು ಬೀಜ ಅಂದರೆ ಇದು ನೋಡಿದೆ, ಜರ್ಗೋ ಇಲ್ಲಿ ನೋಡಿ, ಇಲ್ಲಿ ಜರ್ಗೋ ಏನಿದೆ? ಹುಣಸೆ ಬೀಜ, ಹೊಂಗೆ ಬೀಜ, ಸೀತಾಫಲ ಬೀಜ, ನುಗ್ಗೆಕಾಯಿ ಬೀಜಗಳಿದಾವಲ್ಲ, ಇವೆಲ್ಲ ಅದ್ರಲ್ಲಿ ಇಡ್ತೀವಿ. ನಿಮಗೆ ಒಂದೊಂದು ಬೀಜ ಕೊಡ್ತೀವಿ, ಅದನ್ನ ನೀವು ಇಟ್ಕೋಬೇಕು. ಇಟ್ಕೊಂಡು ಏನು ಮಾಡಬೇಕಂದ್ರೆ ಅದ್ರಲ್ಲಿ ಬೀಜ ಹಾಕ್ಬಿಟ್ಟು ಅದನ್ನ ಅಲ್ಲೊಂದು ಕಡೆ ಇಡಿಸ್ತೀನಿ. ಅದನ್ನು ಡೈಲಿ ನೋಡಬೇಕು. ಯಾವಾಗವರೆಗೂ ನೋಡಬೇಕು? ಮೊಳಕೆ ಬರೋವರೆಗೂ. ಮೊಳಕೆ ಬಂದಮೇಲೆ ಎಲ್ಲಿ ಜಾಗ ಸಿಗುತ್ತೋ ಅಲ್ಲಿ, ಅಂದರೆ ಸ್ಕೂಲಲ್ಲಿ ಇಲ್ಲ ನಿಮ್ಮ ಮನೆ ಹತ್ರ ಎಲ್ಲ ಒಂದು ಕಡೆ ಅದನ್ನ ಉಣ್ಬೇಕು. ಅದು ನಿಮ್ಮ ಆ ಗಿಡ ನೀವು ಬೆಳೆಸ್ಕೋಬೇಕು. ಅರ್ಥ ಆಯ್ತಾ? ಇದು ನಿಮ್ಮ ಕಾನ್ಸೆಪ್ಟು. ಅದಕ್ಕೆ ನಿಮ್ಗೆ ಸುಮ್ಮನೆ ಬಂದು ನಾವು ಉಂಟೆ ಕೊಟ್ಬಿಟ್ಟು ಕೂಡಿಸ್ತಾ ಇಲ್ಲ. ಅರ್ಥ ಆಗಿದೆ ಎಲ್ರಿಗೂ? ಅರ್ಥ ಆಯ್ತಾ ಚಾಂದಿನಿ? ನೋಡೋ ಉಂಡೆ ತೋರಿಸು ಮೇಡಮ್, ಕೊಟ್ಬಿಡಿ ಒಂದೊಂದು ಬೀಜ. ಮೇಡಮ್ ಇರಲಿ ಮೇಡಮ್, ಒಂದೊಂದು ಬೀಜ ಇಟ್ಕೊಂಬನ್ನಿ ಮೇಡಮ್. ಒಳ್ಳೆ ಇಟ್ರಾ ಬೀಜನ? ಎಲ್ಲ ಒಂದ್ಸಲ ರೌಂಡ್ ಶೇಪ್ ತರ್ನಿ. ನೀವು ಗೊತ್ತಾಗಬೇಕು ಯಾಕಡೆ ಇದೆ ಅಂತ. ಯಾಕಡೆ ಇದೆ ಅದು ಮುಂದೆ ಮೇಲೆ ಇರಬೇಕು. ಅದು ಹಂಗೆ ಉಂಟೆನಾ ನೀವು ಅದು ಇಡುವಾಗ ಅದು ಮೇಲೆ ಇರಬೇಕು. ಯಾಕಡೆ ಇಟ್ಟಿದೆ ಅಂತ ಮಾಡಿದ್ರೆ ಉಂಟೆ ಮತ್ತೆ ಶೋ